ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ ಡಿಜಿಕೆ ಸರ್, ಅಕ್ಕಲಕೋಟ್, ಸೊಲ್ಲಾಪುರ ಜಿಲ್ಲೆ. ಅಕ್ಕಲಕೋಟ್ ಕಂಪ್ಲೀಟ್ ಕನ್ನಡ ವಾತಾವರಣ ಇರುವಂಥ ನಾಡು. ಇಲ್ಲಿ ಎಲ್ಲ ಜನರು ಮಾತೃಭಾಷೆ ಕನ್ನಡ. ಸೊ ಇದು ನಮ್ಮ ಅಕ್ಕಲಕೋಟದ ಗ್ರಾಮ ದೇವತೆ ಶ್ರೀ ಮಲ್ಲಿಕಾರ್ಜುನ, ಶ್ರೀಶೈಲ ಮಲ್ಲಿಕಾರ್ಜುನ. ಈ ಒಂದು ಚಿಕ್ಕ ವಿಡಿಯೋ ಮಾಡುವ ಒಂದೇ ಒಂದು ಉದ್ದೇಶ, ನಿಮಗೆ ವಿಡಿಯೋ ಮುಗಿದ ಮೇಲೆ ಗೊತ್ತಾಗುತ್ತೆ. ಇದು ಹೊಸ ಮಂದಿರ, ಮಲ್ಲಿಕಾರ್ಜುನ್ ಮಂದಿರ ನಡೀತಾ ಇದೆ, ಕಟ್ಟಡ ನಡೀತಾ ಇದೆ, ಹೊಸ ಕಟ್ಟಡ. ಸೊ ಅಲ್ಲಿ ತನಕ ಈ ಮೂರ್ತಿಯನ್ನು ಇಲ್ಲಿ ಇಟ್ಟಿದ್ದಾರೆ. ಮಲ್ಲಿಕಾರ್ಜುನ ದೇವಸ್ಥಾನ, ಅಕ್ಕಲಕೋಟ್. ಅಜ್ಜಿಯವರು ಪೂಜೆ ಮಾಡಿದ್ದಾರೆ ಇಲ್ಲಿ. ವಿಡಿಯೋ ಮಾಡೋ ಉದ್ದೇಶ ಏನು ಗೊತ್ತಾ, ಈಗ ಹೇಳ್ತೀನಿ. ಇದು ಹೊಸ ಮಂದಿರ. ಸಚಿನ್ ಬಾಬಾ ಕಲ್ಯಾಣ ಶೆಟ್ಟಿ, BJP ಆಮದಾರ್ ಇವರು. ಈ ಒಂದು ಹೊಸ ಹುಡುಗುತ್ತಿದ್ದಾರೆ. ಈ ವಿಡಿಯೋ ಮಾಡೋ ಉದ್ದೇಶ ಹೇಳಿ ನಿಮಗೆ. ಇದು ನಮ್ಮ ಅಕ್ಕಲಕೋಟ್. ಅಕ್ಕಲಕೋಟ್ ಬಸ್ ಸ್ಟ್ಯಾಂಡ್. ಈಗ ಇಲ್ಲಿ ಮಲ್ಲಿಕಾರ್ಜುನ್ ಅವರ ಮಂದಿರ ಕಟ್ತಾ ಇದ್ದಾರೆ. ಅದಕ್ಕೋಸ್ಕರ ಕಟ್ಟಡದ ಕಲ್ಲು, ಮಂದಿರ ದೇವಸ್ಥಾನದ ಒಂದು ದೊಡ್ಡ ಕಲ್ಲನ್ನು ಅವರು ಈಗ ತಂದು ಇಟ್ಟಿದ್ದಾರೆ. ತಮಿಳುನಾಡಿನಿಂದ ಬಂದಂಥದ್ದು ಕಲ್ಲು. ಅಕ್ಕಲಕೋಟ್ ಬಸ್ ಸ್ಟ್ಯಾಂಡ್ ನಡೆಯಿರುವಂಥ ಕಲ್ಲು. ಅದು ಹೊಸ ಬಸ್ ಸ್ಟ್ಯಾಂಡ್ ಆಗ್ತಾ ಇದೆ. ಹೊಸ ಬಸ್ ಸ್ಟ್ಯಾಂಡ್, ಅಕ್ಕಲಕೋಟದ ಹೊಸ ಬಸ್ ಸ್ಟ್ಯಾಂಡ್. ಇಲ್ಲಿಂದ ಪಂಢರಪುರ ಸಮೀಪ ಇದೆ. ತುಳಜಾಪುರ, ಭವಾನಿ, ಅಂಬಾ ಭವಾನಿ ದೇವಸ್ಥಾನ ಕೂಡ ಸಮೀಪ ಇದೆ. ಪಂಢರಪುರ ವಿಠಲನ ಒಂದು ವಾಸಸ್ಥಳ ತುಂಬ ಸಮೀಪ ಇದೆ. ಮತ್ತು ಗಣಗಾಪುರ ದತ್ತಾತ್ರೇಯ ಇವರ ಸ್ಥಳ ಕೂಡ ತುಂಬ ಸಮೀಪ ಇದೆ. ಈ ಮೂರು ಸಂಗಮಗಳ ನಡುವೆ ಇರುವಂಥ ನಮ್ಮ ಅಕ್ಕಲಕೋಟ್. ಈಗ ವಿಡಿಯೋ ಯಾಕೆ ಮಾಡ್ತಿದ್ದೀನಿ ಗೊತ್ತ್ರಿ? ಈ ಸಲ ಕಪ್ ನಮ್ಮದೇ. ಕೇವಲ ಕರ್ನಾಟಕದಲ್ಲೆಲ್ಲ, ಇಡೀ ಕರ್ನಾಟಕ, ಮಹಾರಾಷ್ಟ್ರ, ದೇಶದ ತುಂಬೆಲ್ಲ ಕನ್ನಡಿಗರ ಅಭಿಮಾನಿಗಳು ಇರುವುದರಿಂದ ಅಕ್ಕಲಕೋಟದಲ್ಲಿ ಕೂಡ ಕನ್ನಡಿಗರ ಈ ಸಲ ಕಪ್ ನಮ್ಮದೇ ಅನ್ನುವ ಭಾವನೆ ಇಲ್ಲಿಯ ಜನರು ಕೂಡ ಇತ್ತು. ಕಪ್ ಗೆದ್ದ ತಕ್ಷಣ ಅಕ್ಕಲಕೋಟದಲ್ಲಿ ಒಂದು ದೊಡ್ಡ ಬ್ಯಾನರ್ ಕೂಡ ಹಚ್ಚಿದ್ದಾರೆ. ಆದರೆ ಮೆರವಣಿಗೆ ಮಾಡಲಿಕ್ಕೆ ಆಗಲಿಲ್ಲ. ಬೆಂಗಳೂರಲ್ಲಿ ನಡೆದ ಒಂದು ದುರ್ಘಟನೆ. ಈ ಸಲ ಕಪ್ ನಮ್ಮದೇ. ಕಟ್ಟರ್ ವಿರಾಟ್ ಕೊಹ್ಲಿ ಸಮರ್ಥಕ. ಈ ಸಲ ಕಪ್ ನಮ್ಮದೇ ಅನ್ನೋ ಭಾವನೆ ಅಕ್ಕಲಕೋಟದ ಜನರು ಕೂಡ ಇದೆ. ವಿರಾಟ್ ಕಿಂಗ್ ಕೊಹ್ಲಿ. ಇದು ಕೇವಲ ಆಟ ಅಲ್ಲ, ಇದೊಂದು ಜೀವ. ಇದು ಕೇವಲ ಆಟ ಅಲ್ಲ, ಇದೊಂದು ಪ್ರಾಣ. ಇದು ಕೇವಲ ಆಟವಲ್ಲ, ಇದು ನಮ್ಮ ಭಾವನೆ. ಇದು ಕೇವಲ ಆಟ ಅಲ್ಲ, ಇದು ನಮ್ಮ ಭಾಷೆ. ಇದು ಕೇವಲ ನಮ್ಮ ಆಟ ಅಲ್ಲ, ಇದು ನಮ್ಮ ಸಂಸ್ಕೃತಿ. ಈ ಸಲ ಕಪ್ ನಮ್ಮದು. ಆಯಿತಾ? ಕಟ್ಟರ್ ವಿರಾಟ್ ಕೊಹ್ಲಿ ಸಮರ್ಥಕ ಅಕ್ಕಲಕೋಟ್. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಯುವರ್ ಡಿಜಿಕೆ ಸರ್. ನಮಸ್ಕಾರ.